ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಪ್ರಿಯ ದೇವಜನರೇ, ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಪ್ರೀತಿಸ್ತಾ ಇರುವುದರಿಂದ ವೈರಿ ನಿನ್ನ ಜೀವಿತವನ್ನು ನಾಶ ಮಾಡಬಾರದು ಎಂಬ ಉದ್ದೇಶದಿಂದ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಎಚ್ಚರಿಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ಎಚ್ಚರಿಕೆ, ಈ ಗದರಿಕೆ ಒಂದು ತಂದೆಯಿಂದ ಯಾಕೆ ಬರ್ತದೆ? ಆತನು ನಿನ್ನ ಮೇಲೆ ಇಟ್ಟಿರುವಂತ ಪ್ರೀತಿ. ಸೈತಾನನು ಕದ್ದುಕೊಳ್ಳದ ಹಾಗೆ, ನಾಶ ಮಾಡದ ಹಾಗೆ, ಕೊಯ್ಯದ ಹಾಗೆ ದೇವರಾದ ಕರ್ತನು ನನಗೆ ನಿನಗೆ ಪ್ರೊಟೆಕ್ಷನ್ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನ, ದೇವರಾದ ಕರ್ತನು ನನಗೆ ನಿಮಗೆ ಕೊಟ್ಟಂತ ಈ ದಿನ, ಇದು ದೇವರ ಕೃಪೆಯಿಂದ, ಇದು ನೇಮಿಸಲ್ಪಟ್ಟಿರುವುದರಿಂದ, ಇದು ದೇವರಾದ ಕರ್ತನೆ ನೇಮಿಸಿರುವುದರಿಂದ ಈ ದಿನವನ್ನು ನಾನು ನೀನು ಆತನಲ್ಲಿ ಇದ್ದುಕೊಂಡು ಈ ವಾಕ್ಯವನ್ನು ಕೇಳುವಂತೆಯೂ, ದೇವರಾದ ಕರ್ತನು ನಿನ್ನ ವಿಷಯದಲ್ಲಿ ಮಾತನಾಡುವಂತ ಮಾತುಗಳು ಅದು ನಿನ್ನ ಜೀವಿತವನ್ನು ರೂಪಿಸುವಂತದ್ದಾಗಿದೆ. ಹಲ್ಲೆಲೂಯಾ. ನಾನು ಪ್ರತಿಯೊಂದೊಂದು ಮೆಸೇಜಲ್ಲಿ ನಾನು ಹೇಳುವುದು ಒಂದೇ, ಪ್ರಾರಂಭದಲ್ಲಿಯೂ ಮೆಸೇಜಿನ ಕೊನೆಯಲ್ಲಿಯೂ ನಾನು ಹೇಳುವಂಥದ್ದು, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ನಮ್ಮ ದೇವರಾದ ಕರ್ತನಿಗೆ ನಾವು ಕೊಡಬೇಕೆಂಬುದಾಗಿ. ಯಾಕೆ ಹೇಳ್ತಿದ್ದೇನೆ ಹೇಳುವುದಾದರೆ, ಇದು ನನ್ನ ಜೀವಿತದಲ್ಲಿ ನನ್ನ ದೇವರಾದ ಕರ್ತನು ಆತನ ಅನುಭವ ಸವಿದು ನೋಡಿದ್ದರಿಂದ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೀವು ಯಾವುದನ್ನು ನೀವು ಕಳಕೊಂಡಿದ್ದೀರೋ ದೇವರ ಆತ್ಮನಿಂದ ಪಡ್ಕೊಳ್ಬೇಕಾದರೆ ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನ ದೇವರಾದ ಕರ್ತನಿಗೆ ಕೊಡುವಾಗ ನಿನ್ನ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡ್ತದೆ, ನಿನ್ನ ದೇಹದ ಆರೋಗ್ಯ ಆಶೀರ್ವದಿಸಲ್ಪಡ್ತದೆ, ನಿನ್ನ ಕುಟುಂಬ ಆಶೀರ್ವದಿಸಲ್ಪಡ್ತದೆ, ನಿನ್ನ ವೈಯಕ್ತಿಕ ಜೀವಿತ ಆಶೀರ್ವದಿಸಲ್ಪಡ್ತದೆ, ನೀನು ಹೋಗುವಂಥ ಸಭೆ ಆಶೀರ್ವದಿಸಲ್ಪಡ್ತದೆ, ನೀನು ಹೋಗುವಂಥ ಸ್ನೇಹಿತರ ಮಧ್ಯದಲ್ಲಿ ಅವರ ಆಶೀರ್ವಾದ ಹೊಂದ್ತಾರೆ. ಯಾಕಂದರೆ ನನ್ನೊಂದಿಗೆ ನಿಮ್ಮೊಂದಿಗೆ ದೇವರಾದ ಕರ್ತನು ಆತನು ಇದ್ದುಕೊಂಡು ಆ ಮಹಿಮೆಯಲ್ಲಿ ನಡೆಸುವುದನ್ನು ಆತನು ತೋರಿಸಿಕೊಡುವನ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನಗೂ ನಿಮಗೂ, ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಮಾತು ಯೋಬನು ಬರೆದ ಪುಸ್ತಕ 14ನೇ ಸಂಧಿ 7ರಿಂದ 9 ವಚನದವರೆಗೂ ನಾವು ಧ್ಯಾನ ಮಾಡುವ. ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೆನೆಂದು ನಿರೀಕ್ಷಿಸುತ್ತದಲ್ಲವೇ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ಯೋಬನ ಜೀವಿತದಲ್ಲಿ ಅವನ ಜೀವಿತದ ಅನುಭವವನ್ನು ವಾಕ್ಯದ ಮೂಲಕವಾಗಿ ಇವತ್ತು ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರಿನೆಂದು ನಿರೀಕ್ಷಿಸುತ್ತದಲ್ಲವೇ? ಕಡಿದ ಮರ, ಇವತ್ತು ಈ ಮರ, ಇವತ್ತು ನಾನು ನೀನು ಒಂದು ಮರ ಅಂದ್ರೆ ನಿನ್ನ ಜೀವಿತ ಒಂದು ಮರದೋಪಾದಿಯಲ್ಲಿ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಮರ ಏನಾಗಿತ್ತಂತೆ? ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರಿನೆಂದು ಏನ್ ಮಾಡ್ತದಂತೆ? ನಿರೀಕ್ಷಿಸುತ್ತದಲ್ಲವೇ? ಪ್ರಿಯ ದೇವ ಜನರೇ, ಒಂದು ಮರ ದಷ್ಟಪುಷ್ಟವಾಗಿ ಬೆಳೆದಂತ ಮರ, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಮನುಷ್ಯನು
ತನ್ನ ಸ್ವಾರ್ಥಕ್ಕೋಸ್ಕರ ಬೇಕಾಗಿ ಲೋಕದಲ್ಲಿ ಸ್ಥಾನಮಾನಕ್ಕೆ ಬೇಕಾಗಿ ಏನ್ ಮಾಡ್ತದೆ ಹೇಳಿದೆ, ಆ ಮರವನ್ನು ಕಡಿತಾನೆ. ತನ್ನ ಸ್ವಲಾಭಕ್ಕೋಸ್ಕರವಾಗಿ. ಆ ಮರಗೆ ನೋವಾಗ್ತದ? ನೋವಾಗುವುದಿಲ್ಲ. ಮರಕ್ಕೆ ನೋವಾಗ್ತದೆ, ಅದು ಹೇಳಿಕೊಳ್ಳಿಕ್ಕೆ ಆಗಲ್ಲ. ನೋವಾಗ್ತದೆ, ಆದ್ರೆ ಹೇಳಿಕೊಳ್ಳಿಕ್ಕೆ ಆಗಲ್ಲ. ಆ ಮನುಷ್ಯನ ಏನ್ ಮಾಡ್ತಾನೆ ಇದೆ, ಮರವನ್ನು ಬುಡ ಸಮೇತ ಕೊಯ್ಯುವುದಿಲ್ಲ, ಅರ್ಧದಲ್ಲಿ ಏನ್ ಮಾಡ್ತಾನೆ, ಒಂದು ಕಾಲುವಾಸಿ ಇಟ್ಟು ಅದನ್ನ ಏನ್ ಮಾಡ್ತಾನೆ, ಕಟ್ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಏನೆಲ್ಲ ಉಪಯೋಗ ಆಗ್ತದೆ, ಫರ್ನಿಚರ್ಗೂ ಆಗ್ತದೆ, ಕಟ್ಟಡ ಕಟ್ಟಲಿಕ್ಕೆ ಆಗ್ತದೆ, ಎಲ್ಲದಕ್ಕೂ ಅದು ಏನಾಗ್ತದೆ, ಉಪಯೋಗ ಆಗ್ತದೆ. ಅದು ಬಲವಾಗಿ ಸ್ಟ್ರಾಂಗ್ ಆಗಿ ಅದು ಬೆಳೆದದರಿಂದ ಅದು ಮನುಷ್ಯನ ಸ್ವಾರ್ಥಕ್ಕೆ ಅದು ಉಪಯೋಗ ಆಗ್ತದೆ. ಹಲ್ಲೆಲೂಯಾ. ಇಲ್ಲಿ ಮರ ಕಡಿಯಲ್ಪಟ್ಟಿದೆ. ನೋಡುವ ಜನರ ದೃಷ್ಟಿಗೆ ಅದು ಆಯ್ತು, ಮುಗೀತು. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇವತ್ತು ಅದು ಒಂದು ಮನುಷ್ಯನ ಜೀವಿತಕ್ಕೆ ಅದು ಹೋಲಿಸಲ್ಪಡ್ತದೆ. ಇಲ್ಲಿ ಯೋಬನು ತನ್ನ ಜೀವಿತಕ್ಕೆ ಅದನ್ನು ಹೋಲಿಸ್ತಿದ್ದಾನೆ. ಇವತ್ತು ಯೋಬನು ಎಲ್ಲವನ್ನು ಕಳ್ಕೊಂಡ. ಹಲ್ಲೆಲೂಯಾ. ಯೋಬನು ಎಲ್ಲವನ್ನು ಕಳ್ಕೊಂಡ ಪ್ರಿಯರೇ. ಅವನ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡ, ಮಕ್ಕಳನ್ನು ಕಳ್ಕೊಂಡ, ದನ ಕುರಿಗಳನ್ನು ಕಳ್ಕೊಂಡ, ಎತ್ತು ಕತ್ತೆಗಳನ್ನು ಎಲ್ಲವನ್ನು ಕಳ್ಕೊಂಡ, ಸ್ನೇಹಿತರನ್ನು ಕೂಡ ಕಳ್ಕೊಂಡ. ಕೊನೆಯದಾಗಿ ಅವನು ಒಬ್ಬಂಟಿಗನೆ ಕಡಿಯಲ್ಪಟ್ಟ ಸ್ಥಿತಿಯಲ್ಲಿ. ಯಾರು ಅವನಿಗೆ ಸಹಾಯಕರಿಲ್ಲ. ಪ್ರಿಯ ದೇವ ಜನರೇ, ಇಂಥ ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಇವತ್ತು ಯಾವ ವಿಷಯದಲ್ಲಿ ನೀವು ಕಡಿಯಲ್ಪಟ್ಟಿದ್ದೀರಾ? ಯಾವ ಜನರು ನಿಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರ? ಅವನು ಯಾವುದಕ್ಕೂ ಪ್ರಯೋಜನ ಇಲ್ಲ. ನೀವು ಒಳ್ಳೆದಾಗಿ ಇರುವಾಗ, ಎಲ್ಲ ನಿಮ್ಮ ಸರ್ವ ಸಂಪತ್ತು ನಿಮ್ಮಲ್ಲಿ ಇರುವಾಗ, ಎಲ್ಲ ನೆಂಟರಿಸ್ತರು ನಿಮ್ಮೊಂದಿಗೆ ಇರ್ತಾರೆ, ಸ್ನೇಹಿತರು ನಿಮ್ಮನ್ನು ಹೊಗಳಿ ಕೊಂಡಾಡ್ತಾರೆ, ಸಭೆ ನಿಮ್ಮೊಂದಿಗೆ ಇರ್ತದೆ, ಸಮಾಜ ನಿಮ್ಮೊಂದಿಗೆ ಇರ್ತದೆ. ಆದರೆ ನೀನು ಎಲ್ಲವನ್ನು ಕಳ್ಕೊಂಡಂತ ಸಮಯದಲ್ಲಿ ನಿನ್ನೊಂದಿಗೆ ನಾನಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವರು. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಯಾರಿಲ್ಲ. ನೀನು ಒಬ್ಬಂಟಿಗನಾಗಿ ಇರ್ತೀಯ. ನೀನು ಕೂಗಿಕೊಂಡ್ರು ಕೂಡ ನಿನ್ನ ಸಹಾಯಕ್ಕೆ ಯಾರು ಬರುವುದಿಲ್ಲ ಪ್ರಿಯರೇ. ಇಲ್ಲಿ ಯೋಬನು ತನ್ನ ಜೀವಿತದ ಅನುಭವವನ್ನು ತಿಳಿಯಪಡಿಸ್ತಿದ್ದಾನೆ. ಒಂದು ಮರಕ್ಕೆ ಕಡಿಯಲ್ಪಟ್ಟಂತ ಮರಕ್ಕೆ ಅವನ ಜೀವಿತವನ್ನು ಹೋಲಿಸ್ತಿದ್ದಾನೆ. ಅದೇ ರೀತಿಯಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೀವು ಎತ್ತರವಾಗಿ ನೀವು ಲೋಕದಲ್ಲಿ, ಸಮಾಜದಲ್ಲಿ ನೀವು ಬೆಳೆದಿರುವಿರಿ. ಲೋಕ ನಿಮ್ಮನ್ನು ಹೊಗಳ್ತಿದ್ದೆ, ಎಲ್ಲ ಲೋಕ ನಿಮ್ಮ ಮೂಲಕ ಲಾಭವನ್ನು ಪಡ್ಕೊಂಡಿರ್ಬೋದು. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಏನು ಇಲ್ಲದಂತ ಸ್ಥಿತಿಯಲ್ಲಿ ನೀವು ಇರುವಿರಿ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರನೆಂದು ನಿರೀಕ್ಷಿಸುತ್ತದೆ. ಈ ನಿರೀಕ್ಷೆ ಯಾವುದರಲ್ಲಿ? ದೇವರಾದ ಕರ್ತನಲ್ಲಿ. ಇಲ್ಲಿ ಯೋಬನಿಗೆ ನಿರೀಕ್ಷೆ ಇದ್ದದ್ದು ದೇವರಾದ ಕರ್ತನಲ್ಲಿ. ಯಾಕಂದ್ರೆ ಯೋಬನನ್ನು ಉನ್ನತ ಸ್ಥಿತಿಗೆ ತಂದದ್ದೇ ದೇವರಾದ ಕರ್ತನು. ಇಲ್ಲಿ ತಾನು ಕಡಿಯಲ್ಪಟ್ಟಿದ್ದಾನೆ. ಅವನ ಜೀವಿತ ಟೋಟಲಿ ಯಾರು ಕೂಡ ಇಲ್ಲ. ಅವನ ಹೆಂಡತಿ ಕೂಡ ಅವನೊಂದಿಗಿಲ್ಲ ಪ್ರಿಯರೇ. ಅವನು ಒಬ್ಬಂಟಿಗನಾಗಿ ಬೂದಿಯಲ್ಲಿ ಕೂತ್ಕೊಂಡು ಮೈಯನ್ನು ಆ ಹುಣ್ಣಾಗಿದೆ ಕೆರೆದುಕೊಳ್ತಿದ್ದಾನೆ. ಹಲ್ಲೆಲೂಯಾ. ಹೆಮ್ಮರವಾಗಿ ಎಲ್ಲರಿಗೂ ಯೋಬನಿಗಿಂತ ಐಶ್ವರ್ಯಂತನೇ ಯಾರು ಇರಲಿಲ್ಲ. ಆದರೆ ಅವನ ಜೀವಿತ ಕಡಿಯಲ್ಪಟ್ಟ ಮರಕ್ಕೆ ಹೋಲಿಕೆಯಾಗಿದೆ. ಆದ್ರೂ ಕೂಡ ಯೋಬನಲ್ಲಿ ಒಂದು ನಿರೀಕ್ಷೆ ಇತ್ತು, ನನ್ನ ದೇವರಾದ ಕರ್ತನು. ಯಾರು ನನ್ನನ್ನು ಕೈ ಬಿಟ್ಟರು, ನನ್ನ ದೇವರಾದ ಕರ್ತನು ನನ್ನನ್ನು ಕೈ ಬಿಡುವುದಿಲ್ಲ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವು ಕಡಿಯಲ್ಪಟ್ಟಂತ ಜೀವಿತದಲ್ಲಿ ಇರಬಹುದು. ನೀವು ಇವತ್ತೊಂದು ಹೊರಗೆ ಹೋಗ್ಲಿಕ್ಕೆ ನಿಮ್ಮ ಹತ್ರ ಒಂದು 100 ರೂಪಾಯಿ ಇಲ್ಲದೆ ಇರ್ಬೋದು. ಒಂದು ಎಲ್ಲಿಯಾದ್ರೂ ಹೋಗ್ಲಿಕ್ಕೆ, ಒಂದು ಹೋಟೆಲಿಗೆ ಹೋಗಿ ಒಂದು ಟೀ ಕುಡಿಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು. ಅಂತ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು. ನಿರಾಶೆಯ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು. ನನ್ನಿಂದ ನನ್ನ ಜೀವಿತ ಮುಗಿಯಿತು,
ನನ್ನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿರುವಿರಿ. ಅದು ದೇವರ ವಾಕ್ಯ ಹೇಳ್ತದೆ. ನಿರೀಕ್ಷೆಯಲ್ಲಿರು, ನಿರೀಕ್ಷೆಯಲ್ಲಿರು. ಒಂದು ವೇಳೆ ಇದು ನಿನ್ನ ಅವಿಧೇಯತ್ವದಿಂದ ಆಗಿರ್ಬೋದು, ಒಂದು ವೇಳೆ ದೇವರ ಪರೀಕ್ಷೆಯಿಂದ ಇದು ನಿನ್ನ ಜೀವಿತದಲ್ಲಿ ಆಗಿರ್ಬೋದು. ದೇವರಾದ ಕರ್ತನು ನಿನ್ನನ್ನು ಶುದ್ಧೀಕರಿಸಿ ರೂಪಿಸೋದಕ್ಕೋಸ್ಕರ ಈ ಸ್ಥಿತಿಯಲ್ಲಿ ನೀನು ಇರ್ಬೋದು. ನೀನು ಇದ್ದಂಥ ಸ್ಥಿತಿಯಲ್ಲಿ ನೀನು ಇರಲಿಕ್ಕೆ ದೇವರಾದ ಕರ್ತನು ನಿನ್ನನ್ನು ಬಿಡುವುದಿಲ್ಲ. ಎಲ್ಲಿ ನೀನು ಕಡಿಯಲ್ಪಟ್ಟಿದ್ಯಾ, ಎಲ್ಲಿ ನೀನು ಬಿದ್ದಿದ್ಯಾ, ಅದೇ ಸ್ಥಳದಿಂದ ನೀನು ಎದ್ದೇಳಬೇಕು ಪ್ರಿಯರೇ. ಆ ಸ್ಥಳದಿಂದ ನೀನು ಎದ್ದೇಳಬೇಕಾದ್ರೆ ನಿನ್ನ ನಿರೀಕ್ಷೆ ಭರವಸೆ ಇರಬೇಕು ನಿನ್ನ ದೇವರಾದ ಕರ್ತನಲ್ಲಿ. ರೀಮೇನ್ ದೇರೆ ರೇಖಾನ ಬೋಶಿಯ ಕಾಲಾರಿಯ ನರವ. ಸಿಸ್ಟರ್ ಶರ್ಲಿ, ಭಯ ಪಡಬೇಡ ಮಗಳೇ, ಭಯ ಪಡಬೇಡ. ನಿರಾಶೆಗೆ ಒಳಗಾಗಿದ್ಯಾ? ಓ, ನನ್ನ ಗಂಡನಿಗೆ ಕೆಲಸ ಇಲ್ಲ, ನನ್ನ ಅಣ್ಣನು ಕೈ ಬಿಟ್ಟಿದ್ದಾನೆ, ನನ್ನ ಕುಟುಂಬದವರು, ನನ್ನ ಅಕ್ಕ ತಂಗಿಯರು ಎಲ್ಲರೂ ನನಗೆ ವಿರೋಧವಾಗಿದ್ದಾರೆ. ಯಾವ ಮನುಷ್ಯನಲ್ಲಿ ನಿನ್ನ ಪರಿಸ್ಥಿತಿಯನ್ನು, ಯಾವ ಮನುಷ್ಯನಲ್ಲಿ ನಿನ್ನ ಕಷ್ಟವನ್ನು ಹೇಳ್ಕೊಳ್ಬೇಡ ಮಗಳೇ. ನಾನು ನಿನ್ನೊಂದಿಗಿದ್ದೇನೆ. ನೀನು ಎಲ್ಲಿ ಬಿದ್ದಿದೆಯಾ ಆ ಸ್ಥಳದಿಂದ ಎದ್ದೇಳು. ನಿರೀಕ್ಷೆಯನ್ನು ಮಾತ್ರ ಬಿಟ್ಟು ಬಿಡಬೇಡ. ನಿರೀಕ್ಷೆಯಲ್ಲಿರು, ನಿರೀಕ್ಷೆಯಲ್ಲಿರು ಮಗಳೇ. ನಾನು ನಿನ್ನನ್ನು ಉದ್ಧರಿಸಲು ಶಕ್ತನಾಗಿದ್ದೇನೆ. ನಿನ್ನ ಕುಟುಂಬವನ್ನು ಆಶೀರ್ವದಿಸಿ ಎಲ್ಲ ಕುಟುಂಬದವರ ಮಧ್ಯದಲ್ಲಿ ಎಲ್ಲಿ ನಿನ್ನ ಮಾನ ಹೋಗಿದ 2ರಷ್ಟು ಮಾನ ಅವರ ಮಧ್ಯದಲ್ಲಿ ನಾನು ನಿನಗೆ ಸ್ಥಾಪಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ನೀವು ಎಲ್ಲಿ ಸೋತು ಹೋಗಿದ್ದೀರಿ ಎಂಬುದಾಗಿ ಮನುಷ್ಯನು ನಿನ್ನಿಂದ ಲಾಭ ಪಡ್ಕೊಂಡಂತ ಅದೇ ಮನುಷ್ಯನು ಸ್ನೇಹಿತನಾಗಲಿ, ತಂದೆ ತಾಯಿಯಾಗಲಿ, ಅಣ್ಣ ತಮ್ಮಂದಿರಾಗಲಿ, ಬಂಧು ಬಾಂಧವರಾಗಲಿ, ಸಮಾಜವಾಗಲಿ ನಿನ್ನಿಂದ ಪಡ್ಕೊಂಡ ಪ್ರಯೋಜನವನ್ನು ಆ ಕ್ಷಣಕ್ಕೆ ಮರ್ತು ಬಿಟ್ಟು ಇವತ್ತಿನ ನಿನ್ನ ಪರಿಸ್ಥಿತಿಯಲ್ಲಿ, ನೀನು ಬಿದ್ದು ಹೋದಂತ ಪರಿಸ್ಥಿತಿಯಲ್ಲಿ ನಿನಗೆ ಸಹಾಯಕರಾಗದೇ ಇರಬಹುದು. ನೀನು ನಿನ್ನ ದಿನ ಮುಗೀತು ಎಂಬುದಾಗಿ, ನಿನ್ನ ಜೀವಿತ ಆಯಿತು, ಇನ್ನು ನೀನು ಇಲ್ಲಿಂದ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೀನು ಅಂದುಕೊಂಡಿರ್ವಿ. ಆದರೆ ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ದೇವರ ವಾಕ್ಯವೆಂಬ ಆತನಲ್ಲಿ, ಆ ವಾಕ್ಯವೆಂಬ ಆತನಲ್ಲಿ ನಿನ್ನ ಜೀವಿತದ ಆ ನಿರೀಕ್ಷೆಯಲ್ಲಿ ನೀನಿರು. ಎಲ್ಲಿ ನೀನು ಬಿದ್ದಿದ್ಯಾ, ಎಲ್ಲಿ ನಿನ್ನ ಜೀವಿತ ಕಡಿಯಲ್ಪಟ್ಟಿದ, ಮನುಷ್ಯನು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಎಲ್ಲಿ ನಿನ್ನ ಜೀವಿತದಲ್ಲಿ ಕೆಳಗೆ ಹಾಕಿದ್ದಾನ, ಎಲ್ಲಿ ನಿನ್ನ ಜೀವಿತದಲ್ಲಿ ಬೀಳಿಸಿದಾನ, ಆ ಸ್ಥಳದಿಂದ ಈ ದೇವರಾದ ಕರ್ತನು ಎಬ್ಬಿಸ್ತಾನೆ. ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ. ದೇವರ ವಾಕ್ಯ ನಿನ್ನ ಜೀವಿತವನ್ನು ನೀನು ಬಿದ್ದಂಥ ಸ್ಥಿತಿಯಲ್ಲಿ ಎದ್ದು ನಿಲ್ಲಿಸುವಂತೆ ಮಾಡ್ತದೆ. ನಿರೀಕ್ಷೆಯನ್ನು ಕಳ್ಕೊಳ್ಬೇಡ. ಯಾಕಂದರೆ ನೀವು ದೇವರ ಮಗನು ಮಗಳಾಗಿದ್ದೀರಾ. ನಿಮ್ಮನ್ನು ಪರೀಕ್ಷಿಸೋಸ್ಕರವಾಗಿ ಮನುಷ್ಯರು ನಿಮ್ಮ ಜೀವಿತದಲ್ಲಿ ಸ್ನೇಹಿತರಾಗಲಿ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯಂದಿರಾಗಲಿ, ತಂದೆ ತಾಯಿಗರಾಗಲಿ, ಬಂಧು ಬಾಂಧವರಾಗಲಿ, ಸಮಾಜವಾಗಲಿ ನಿಮ್ಮ ಒಳ್ಳೆತನವನ್ನು, ನಿಮ್ಮ ಪ್ರೀತಿಯನ್ನು ಯಾವ ರೀತಿ ಮಿಸ್ಯೂಸ್ ಮಾಡಿಕೊಳ್ತದೆ ಎಂಬುದಾಗಿ ದೇವರಾದ ಕರ್ತನು ತೋರಿಸುವುದಕ್ಕೋಸ್ಕರವಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಇರುವಿರಿ. ಆದರೆ ಕಡಿಯಲ್ಪಟ್ಟಂಥ ಸ್ಥಿತಿಯಲ್ಲಿ ನಿಮ್ಮನ್ನು ದೇವರಾದ ಕರ್ತನು ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಚಿಗುರನೆಂದು ನಿರೀಕ್ಷೆಯಲ್ಲಿ, ಈ ನಿರೀಕ್ಷೆ ಒಂದು ಮರಕ್ಕೆ ಅಷ್ಟು ನಿರೀಕ್ಷೆಯಲ್ಲಿ ಆ ಮರ ನಿರೀಕ್ಷೆ ಇರುವುದಾದರೆ, ನನ್ನನ್ನು ನಿನ್ನನ್ನು ಉಂಟು ಮಾಡಿರಂತ, ನನ್ನನ್ನು ನಿನ್ನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ದೇವರಾದ ಕರ್ತನು ಇನ್ನೆಷ್ಟು ನನ್ನಲ್ಲಿ ನಿನ್ನಲ್ಲಿ ನಿರೀಕ್ಷೆ ಇಟ್ಟಿರದೇ ಇರುವನು. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಯಾಕಂದರೆ ನನ್ನ ಸಮಾಧಾನದ ಒಪ್ಪಂದ ನಾನು ನಿನ್ನಲ್ಲಿ ಮಾಡಿಕೊಂಡಿದ್ದೇನೆ. ದೇವರು ಸಮಾಧಾನದ ಅಧಿಪತಿ, ದೇವರು ಸಮಾಧಾನದ ದೇವರು, ದೇವರು ಶಾಂತಿಯುಳ್ಳ ದೇವರು. ನಿನ್ನ ಜೀವಿತದಲ್ಲಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆ ಒಡಂಬಡಿಕೆ ಯಾವ ಮನುಷ್ಯನಿಂದ ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯೋಬನಿಂದ ಸೈತಾನನು ಅದನ್ನು ತೆಗೆದು ಹಾಕಲಿಕ್ಕೆ ನೋಡಿದ, ಆದರೆ ಅವನಿಂದ ತೆಗಿಲಿಕ್ಕೆ ಸೈತಾನನಿಂದ ಆಗಲಿಲ್ಲ. ಯಾಕಂದರೆ ಯೋಬನೊಂದಿಗಿದ್ದಂಥ ಹಸ್ತ ಇವತ್ತು ನನ್ನೊಂದಿಗೂ ನಿಮ್ಮೊಂದಿಗೂ ಕೂಡ ಇದೆ ಪ್ರಿಯರೇ.
ನೀವೆಲ್ಲಿ ಸೋತು ಹೋಗಿದ್ದೀರಾ? ಓ, ನನ್ನನ್ನು ಕೇಳೋರಿಲ್ಲ, ನಾನು ಸೋತು ಹೋಗಿದ್ದೇನೆ, ಇವತ್ತಿನ ದಿನದಲ್ಲಿ ನಾನು ಯಾರಿಗೂ ಬೇಡವಾಗಿದ್ದೇನೆಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಈ ಅಂದುಕೊಂಡ ಆ ಸ್ಥಳದಿಂದಲೇ ದೇವರಾದ ಕರ್ತನು ಯಾವ ಜನರು ನಿಮ್ಮನ್ನು ಸಮಾಜದ ಮುಂದೆ, ಕುಟುಂಬದ ಮುಂದೆ ನಿಮ್ಮನ್ನು ತುಳಿದಿದ್ದಾರ, ಅದೇ ಸ್ಥಳದಿಂದ ದೇವರು ನಿಮ್ಮನ್ನು ಸ್ಥಾಪಿಸ್ತಾನೆ. ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ನಿಮ್ಮನ್ನು ಸ್ಥಾಪಿಸ್ತಾನೆ. ಪ್ರಿಯರೇ, ಭಯಪಡಬೇಡಿ. ಮನುಷ್ಯನ ಸ್ವಾರ್ಥಕ್ಕೆ ಮರ ಕಡಿಯಲ್ಪಟ್ಟಿತ್ತು. ಇವತ್ತು ನಿಮ್ಮ ಜೀವಿತವನ್ನು ಸೈತಾನನು ಕಡಿಯಲ್ಪಟ್ಟಿರ್ಬೋದು. ಒಂದು ವೇಳೆ ಅನೇಕ ರೀತಿಯಲ್ಲಿ ನಿಮ್ಮ ಅವಿಧೇಯತೆ ಆಗಿರ್ಬೋದು. ಒಂದು ವೇಳೆ ದೇವರ ಆತ್ಮನಿಂದ ಪರೀಕ್ಷಿಸಲ್ಪಡುವುದಕ್ಕಾಗಿ ಈ ಸ್ಥಿತಿಗತಿಯಲ್ಲಿ ನೀವು ಹೋಗ್ತಿರ್ಬೋದು. ಆದರೆ ಭಯಪಡಬೇಡಿ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, 8ನೇ ವಚನ ಹೇಳ್ತದೆ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರು ಎಂಬುದಾಗಿ. ಹಾಲೆಲೂಯ. ಮಣ್ಣಿನಲ್ಲಿ ಅದರ ಬೇರು ಮುದಿಯಾದರು, ಅದಲ್ವಾ? ನೆಲದಲ್ಲಿ ಅದರ ಬುಡವು ಮುದಿಯಾದರು, ಮಣ್ಣಿನಲ್ಲಿ ಬೇರು ಸತ್ತರು. ಹಾಲೆಲೂಯ. ನೆಲದಲ್ಲಿ, ನೆಲ ಅಂದ್ರೆ ಇವತ್ತು ನಿನ್ನ ಜೀವಿತ, ನಾನು ನೀನು ಪ್ರಯಾಣಿಸ್ತಿರುವಂತ ಆ ಪ್ರಯಾಣ ನೆಲ. ಹಾಲೆಲೂಯ. ಇವತ್ತು ಇದಾಗ್ತದೆ, ಇವತ್ತು ನಾಳೆ ಆಗ್ತದೆ, ನಾಡ್ದಾಗ್ತದೆ. ಈ ನಿರೀಕ್ಷೆಯಲ್ಲಿ ಮುಂದೆ 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 ಈ ಜೀವಿತ ಎಂಬ ಯಾತ್ರೆಯಲ್ಲಿ ಹೋಗುವಂಥದ್ದು ಇದು ನೆಲವಾಗಿದೆ. ನಿನ್ನ ಜೀವಿತದ ನೆಲವಾಗಿದೆ. ನಾನು ನಿನ್ನ ನಂಬಿಕೆಯಲ್ಲಿ ಹೋಗುವಂತ ಆ ನಂಬಿಕೆ ಆಗಿದೆ ಪ್ರಿಯರೇ. ನೆಲದಲ್ಲಿ ಅದರ ಬುಡವು ಮುದಿಯಾದರು. ಹಲೋ, ಮುದಿ ಅಂದ್ರೆ ಏನು? ಏಜ್ ಆಗದಂತ ಹೇಳಿದೆ ಅಂದ್ರೆ ನೀನು ಇಟ್ಟಿರುವಂತ ನಂಬಿಕೆ, ನೀನು ದಾಟಿ ಹೋಗ್ತಿರುವಂತ ಆ ಸ್ಥಿತಿಗತಿ ಮುದಿ ಆಗ್ತಾ ಇರ್ಬೋದು. ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಇರ್ಬೋದು. ಪ್ರಿಯ ದೇವಜನರೇ, ಸ್ಪಷ್ಟವಾಗಿ ಈ ದೇವರ ವಾಕ್ಯವನ್ನು ನೀವು ಗಮನವಿಟ್ಟು ಕೇಳಿ. ನಿಮ್ಮ ಜೀವಿತ ಆಯ್ತು, ಮುಗೀತು, ಇನ್ನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಮುದಿ ಆಗ್ತಾ ಇರ್ಬೋದು. ಮುದಿ ಆದ ನಂತರ ತಿರುಗಿ ಚಿಗುರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೆಲದಲ್ಲಿ ಅದರ ಬುಡವು ಮುದಿಯಾದರು. ಬುಡ ಅಂದ್ರೆ ನಂಬಿಕೆ. ನಿನ್ನ ನಂಬಿಕೆ. ಮುದಿ ಅಂದ್ರೆ ನಿರೀಕ್ಷೆಯನ್ನು ಕಳ್ಕೊಳ್ಳುವಂಥದ್ದು. ನಿರೀಕ್ಷೆಯನ್ನು ಕಳ್ಕೊಳ್ಳುವಂಥದ್ದು. ಆಯ್ತು, ಮುಗೀತು, ನನ್ನ ಜೀವಿತ, ನನ್ನ ಲೈಫ್ ಇಷ್ಟೇ, ಇನ್ನು ನಾನು ಎಲ್ಲರಂತೆ ಎಲ್ಲ ಜನರ ಮುದ್ದೆ ನಾನು ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ, ಮುದಿ ಆಗಿ ಹೋಯಿತು. ಮಣ್ಣಿನಲ್ಲಿ ಬೇರು ಸತ್ತರು ಅಂದ್ರೆ ನಿನ್ನ ನಂಬಿಕೆ ಏನಾಗ್ತಿದೆ? ಇನ್ನು ಯಾವುದು ಪ್ರಯೋಜನ ಇಲ್ಲ, ಅಷ್ಟೇ, ಮುಗಿಯಿತು, ಸತ್ತು ಹೋಗಿದೆ. ನೀನು ಬದುಕಿದ್ರು ಒಂದು ಉಸಿರಾಡ್ತಿದೆಯೇ ಹೊರತು ನಿನ್ನ ನಂಬಿಕೆ ಸತ್ತು ಹೋಗಿದೆ. ನಿನ್ನ ಜೀವಿತ ಸತ್ತಂತ ಪರಿಸ್ಥಿತಿಯಲ್ಲಿ ದಿನವೂ ಕಷ್ಟದ ಮೇಲೆ ಕಷ್ಟ, ಹಿಂಸೆಯ ಮೇಲೆ ಹಿಂಸೆ, ನೋವಿನ ಮೇಲೆ ನೋವು, ಅವಮಾನದ ಮೇಲೆ ಅವಮಾನ, ನಿಂದೆಗಳ ಮೇಲೆ ನಿಂದೆಗಳು, ಒಂದು ಕಡೆಯಿಂದ ರೋಗಗಳು, ಇದೆಲ್ಲ ನಿನ್ನನ್ನು ಮುತ್ತಿರುವಾಗ ನಿನ್ನ ನಂಬಿಕೆ ಅದು ಮುದಿಯಾಗಿರ್ತದೆ. ಯಾಕಂದ್ರೆ ಎಷ್ಟೇ ಯಾರು ದೇವರ ವಿಷಯದಲ್ಲಿ ನಿನಗೆ ನಂಬಿಕೆ ಹುಟ್ಟಿಸಿದ್ರು, ಆದರೆ ನಿನ್ನ ಜೀವಿತದಲ್ಲಿ ದಿನವೂ ನೀನೇನಾಗ್ತಿದೆ, ನಿನ್ನ ನಂಬಿಕೆಯನ್ನು ಕಳ್ಕೊಳ್ತೀಯ. ಯಾಕಂದ್ರೆ ನೀನು ಪರಿಸ್ಥಿತಿಯನ್ನು ನೋಡ್ತಿದ್ಯಾ. ಹಾಲೆಲೂಯಾ. ಪರಿಸ್ಥಿತಿ ನಿನ್ನ ಜೀವಿತವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ನಿನ್ನ ನಂಬಿಕೆಯಿಂದ ಎತ್ತಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ನೀನು ಕಳ್ಕೊಂಡದ್ದನ್ನು ತಿರುಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಾದ ಕರ್ತನಲ್ಲಿ ನೀನಿರುತ್ತೋ ನಂಬಿಕೆ ಎಲ್ಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಆ ನೆಲ ನಿನ್ನ ಜೀವಿತವಾಗಿದೆ. ನೀನು ಹೋಗ್ತಿರುವಂತ ನೆಲ ಅದು ನಿನ್ನ ಜೀವಿತವಾಗಿದೆ. ನೀನು ಜೀವಿಸ್ತಿರುವಂತ ನಿನ್ನ ಜೀವಿತವಾಗಿದೆ. ನೀನು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ. ಇವತ್ತು ಲೋಕದ ಜನರು ಏನು ಪ್ರಯೋಜನ ಇಲ್ಲ, ಅವನ ಜೀವಿತ ಮುಗೀತು, ಇನ್ನು ಅವನು ಹೇಳುವುದೇ ಇಲ್ಲ. ಯೋಬನಿಗೂ ಕೂಡ ಅವನ ಸ್ನೇಹಿತರೇ ಹೇಳಿದ್ರು,
ಅವನ ಹೆಂಡತಿಯೇ ಹೇಳಿದ್ರು, ಇನ್ನು ನಿನ್ನ ದೇವರಾದ ಕರ್ತನನ್ನು ನೀನು ದೂಷಿಸಿ ಸಾಯಿ ಎಂಬುದಾಗಿ. ಅಲ್ಲಿ ತನಕ ಸ್ವಂತ ಹೆಂಡತಿ ಅವನಿಗೆ ಹೇಳಿದ್ರು ಕೂಡ ಯೋಬನು ದೇವರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಯನ್ನಾಗಲಿ ಆ ನಂಬಿಕೆಯನ್ನಾಗಲಿ ಅವನು ಕಳ್ಕೊಳ್ಳಿಲ್ಲ. ಪ್ರಿಯ ದೇವಜನರೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನೀವು ಎಲ್ಲಿ ಬಿದ್ದು ಹೋಗಿದ್ದೀರಾ ಪ್ರಿಯರೇ? ನಿಮ್ಮ ಜೀವಿತವೆಂಬ ಪ್ರಯಾಣವೆಂಬ ಆ ನೆಲವೆಂಬ ಆ ಪ್ರಯಾಣದಲ್ಲಿ ನೀವು ಮುಂದೆ ಮುಂದೆ ಹೋಗ್ತಿರ್ಬೋದು. ಎಲ್ಲ ನಿರೀಕ್ಷೆಯನ್ನು ನೀವು ಕಳ್ಕೊಂಡಿರ್ಬೋದು ಪ್ರಿಯರೇ. ಆದರೆ ಒಂದು ಸತ್ಯ, ಯೋಬನು ಆ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ಪ್ರಿಯ ದೇವಜನರೇ, ಯೋಬನ ಆ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ಅದರಂತೆ ನೀವು ನಿಮ್ಮ ದೇವರಾದ ಕರ್ತನಲ್ಲಿ ಇಟ್ಟಿರುವಂಥ ನಂಬಿಕೆಯಿಂದ ಆ ನಿರೀಕ್ಷೆಯಲ್ಲಿ ಸೋತು ಹೋಗಬೇಡಿ. ನಿಮ್ಮ ನಂಬಿಕೆಗೆ ಒಂದು ಆಧಾರ ಇದೆ, ನಿಮ್ಮ ನಿರೀಕ್ಷೆಗೆ ಆಧಾರ ಇದೆ. ಆ ಆಧಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಎಲ್ಲಿ ಬಿದ್ದಿದ್ದೀರಾ, ಎಲ್ಲಿ ನಿಮ್ಮ ಜೀವಿತ ಮುಗಿಯಿತು ಎಂಬುದಾಗಿ, ನಿಮ್ಮ ಜೀವಿತ ಅದು ಮುದಿ ಆಗಿದೆಯಾ, ಆ ಯೌವನ ಪ್ರಾಯಕ್ಕೆ ಕೂಡ ತರಲಿಕ್ಕೆ ದೇವರಾದ ಕರ್ತನು ಶಕ್ತನಾಗಿದ್ದಾನೆ. ನೆಲದಲ್ಲಿ ಅದರ ಬೇರು ಸತ್ತರು. ಆಯಿತು, ಇನ್ನು ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವಿತ ಮುಗಿಯಿತು. ಎಷ್ಟೋ ಜನರು ತಮ್ಮ ಜೀವಿತವನ್ನು ಎಂಡು ಮಾಡಿಕೊಳ್ತಿದ್ದಾರೆ ಇವತ್ತು ಪ್ರಿಯರೇ. ಯಾಕಂದ್ರೆ ಈ ನಂಬಿಕೆ ಎಂಬ ನಿರೀಕ್ಷೆ ಇಲ್ಲದೆ ನೆಲದಲ್ಲಿ ಅದರ ಬೇರು ಮುದಿಯಾಗಿ ಹೋಗಿ, ಅಂದರೆ ಅವರಿಟ್ಟಿರುವಂಥ ನಂಬಿಕೆ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಲೋಕದ ಜನರು ಒಂದೊಂದು ಮಾತುಗಳು, ಸೋತು ಹೋಗುವಂತ, ನಿರಾಶೆಯನ್ನುಂಟು ಮಾಡುವಂಥ ಮಾತುಗಳು ಅವರ ಕಿವಿಗೆ ಬೀಳ್ತಾ ಇದೆ. ಅನೇಕ ರೀತಿಯಲ್ಲಿ ನನಗಿಂತ ಎಷ್ಟು ಕಡೆಯಲ್ಲಿದ್ದವರು ಇವತ್ತು ಎಷ್ಟು ಅನ್ಯಾಯ, ಮೋಸ, ವಂಚನೆ ಮಾಡಿ ಇವತ್ತು ಲೋಕದಲ್ಲಿ ಮೆರೀತಿದ್ದಾರೆ. ನಾನು ನನ್ನ ದೇವರು ಎಂಬುದಾಗಿ ಹೇಳಿದ್ದೇನೆ. ಇವತ್ತು ಅಂಥ ಜನರ ಮಧ್ಯದಲ್ಲಿ ನಾನು ಯಾವುದಕ್ಕೂ ಗತಿ ಇಲ್ಲದವನಾಗಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಒಂದು ಪ್ರಿಯರೇ, ನಿಮ್ಮ ಕಣ್ಣ ಮುಂದೆ ಅವರು ಏಳಿಗೆ ಆಗಿರುವವರು ಎಂಬುದಾಗಿ ನೀವು ನೆನೆಸ್ಕೊಳ್ತೀರಿ. ಒಂದು ದಿನ ಬರ್ತದೆ, ನಿಮ್ಮ ನಿರೀಕ್ಷೆ, ನಿಮ್ಮ ಭರವಸೆ, ನಿಮ್ಮ ನಂಬಿಕೆ ದೇವರು ನಿಮ್ಮನ್ನು ಅವರ ಮುಂದೆ ಸ್ಥಾಪಿಸಿ ಒಂದು ದಿನ ಅವರ ನಿಮ್ಮ ಮೂಲಕವಾಗಿ ಅವರಿಗೆ ಸಹಾಯ ದೊರಕುವಂತೆ ದೇವರಾದ ಕರ್ತನು ನಡೆಸ್ತಾನೆ. ಪ್ರಿಯ ದೇವಜನರೇ, ದೇವರ ಮಕ್ಕಳೇ, ದೇವರ ಆದುಕೊಂಡ ಜನಾಂಗವೇ, ಸ್ಪಷ್ಟವಾಗಿ ಕೇಳಿ, ನೀವು ಸೋತು ಹೋಗಬೇಡಿ, ನಿರಾಶೆಯಲ್ಲಿ ಇರಬೇಡಿ. ದೇವರ ಆತ್ಮನು ನಿಮ್ಮೊಂದಿಗೆ ಇದ್ದಾನೆ. ದೇವರ ಆತ್ಮನು ನಿಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಯಾವ ಮನುಷ್ಯನಲ್ಲ. ದೇವರ ಮಾತು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. 9ನೇ ವಚನ ಹೇಳ್ತದೆ, ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲು ಹೊಡೆಯುತ್ತದಂತೆ. ನೀರಿನ ವಾಸನೆಯಿಂದ ಬೆಳೆದು ಅದೇನೇನ್ ಮಾಡ್ತದೆ ಅಂತೆ, ಕವಲು ಹೊಡೆದು. ಅಂದ್ರೆ ಮೊದಲ ಸ್ಥಿತಿಗಿಂತಲೂ 2ರಷ್ಟು ಉನ್ನತವಾದ ಸ್ಥಿತಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಆ ಮರ ತಾನು ಚಿಗುರ್ತೇನೆ ಎಂಬುದಾಗಿ ಆ ಸೃಷ್ಟಿ, ದೇವರ ಸೃಷ್ಟಿ, ಆ ದೇವರ ಮೇಲೆ ಆ ಮರಕ್ಕೆ ನಂಬಿಕೆ ಇತ್ತು. ಅಂದ್ರೆ ಯೋಬನಿಗೂ ಕೂಡ ತನ್ನ ಜೀವಿತದ ಮೇಲೆ, ಅಂದ್ರೆ ತನ್ನ ದೇವರಾದ ಕರ್ತನ ಮೇಲೆ ನಂಬಿಕೆ. ಯಾಕಂದ್ರೆ ಈ ಉನ್ನತ ಸ್ಥಿತಿಗೆ ತಂದದ್ದು ದೇವರಾದ ಕರ್ತನೆ. ಈ ಪರಿಸ್ಥಿತಿಗಳು, ಇಂಥ ಕಠಿಣವಾದ ಪರಿಸ್ಥಿತಿಗಳು, ಸೋತು ಹೋದಂಥ ಪರಿಸ್ಥಿತಿಗಳು, ಇದು ದೇವರಾದ ಕರ್ತನು ನನ್ನನ್ನು ಪರೀಕ್ಷಿಸುವುದಕ್ಕೋಸ್ಕರ ಈ ಸ್ಥಿತಿಯಲ್ಲಿ ನಾನು ಹೋಗ್ತಿದ್ದೀನಿ. ನನ್ನ ಜೀವಿತ, ನಾನು ನಡೆಯುವಂಥ ನೆಲ ಅದು ಮುದಿ ಆಗಿರ್ಬೋದು. ಎಲ್ಲ ನಿರೀಕ್ಷೆಯನ್ನು ಕಳ್ಕೊಂಡಿರ್ಬೋದು, ನಿರಾಶೆಯಲ್ಲಿ ಹೋಗ್ತಿರ್ಬೋದು. ಅದರ ಬೇರು ಸತ್ತಿರ್ಬೋದು. ಆದರೆ ನಿನ್ನ ನಂಬಿಕೆ ಒಂದು ವೇಳೆ ನಿನ್ನ ಎಣಿಕೆಯಲ್ಲಿ ಸತ್ತಿರ್ಬೋದು, ಆದರೆ ದೇವರ ಎಣಿಕೆಯಲ್ಲಿ ಸತ್ತಿರುವುದಿಲ್ಲ. ಅದು ನೀರಿನ ವಾಸನೆಯಿಂದ ತಿರುಗಿ ಅದು ಬೆಳೆದು ಕವಲೊಡೆಯುತ್ತದಂತೆ. ಹಲ್ಲೆಲೂಯಾ. ಕವಲೊಡೆಯುವುದಂದ್ರೆ ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ತದಂತೆ. ಅದೇ ರೀತಿ ಪ್ರಿಯ ದೇವಜನರೇ, ಪರಿಶುದ್ಧ ಆತ್ಮನು, ಹೋಲಿ ಸ್ಪಿರಿಟ್, ಆತನು ಚಲಿಸುವ ಆತ್ಮನಾಗಿದ್ದಾನೆ. ನೀರಿನ ವಾಸನೆಯಿಂದ ಇವತ್ತು ಪರಿಶುದ್ಧ ಹೋಲಿ ಸ್ಪಿರಿಟ್ ನೊಂದಿಗೆ ನಿನ್ನ ಕನೆಕ್ಷನ್ ಅನ್ನು ನೀನು ಇಟ್ಟುಕೋ. ಪರಿಶುದ್ಧ ಆತ್ಮನೊಂದಿಗೆ ನೀನು ಮಾತನಾಡು. ನಿನ್ನ ಜೀವಿತ ಎಲ್ಲಿ ಬಿದ್ದು ಹೋಗಿದ,
ಎಲ್ಲಿ ನೀನು ಎಲ್ಲವನ್ನು ಕಳ್ಕೊಂಡಿದ್ದ ಅದೇ ಸ್ಥಳದಿಂದ ನಿನ್ನನ್ನು ಎತ್ತಿ ನಿಲ್ಲಿಸಲಿಕ್ಕೋಸ್ಕರ, ನಿನ್ನನ್ನು ಆ ಸ್ಥಳದಿಂದ ನಿನ್ನನ್ನು ನಡೆಸುವುದಕ್ಕೋಸ್ಕರವಾಗಿ, ನೀನು ಮೊದಲೇ ಇದ್ದದ ಪರಿಸ್ಥಿತಿಗಿಂತ 2ರಷ್ಟು ಡಬಲ್ ಪ್ರಮೋಷನ್ ಅದನ್ನು ಹೊಂದಿಕೊಳ್ಳಿಕ್ಕೆ ದೇವರಾದ ಕರ್ತನದು ನಿನಗೆ ಕೊಡ್ಲಿಕ್ಕಿದ್ದ. ನಿರೀಕ್ಷೆಯಲ್ಲಿರು ಪ್ರಿಯ ಮಗನ ಸ್ತುತಿ, ನಿರೀಕ್ಷೆಯಲ್ಲಿರು. ಈ ಮರದ ರೀತಿಯಲ್ಲಿ ನಿನ್ನ ಜೀವಿತ ಇದೆ. ನಿನ್ನ ಜೀವಿತಕ್ಕೆ ನೀನು ಪ್ರಶ್ನೆ ಮಾಡಿಕೊಳ್ತಿದ್ಯಾ? ಇವತ್ತಿನ ದಿನದಲ್ಲಿ ಒಂದು 100 ರೂಪಾಯಿಗೆ ಬೇಕಾಗಿ ಇನ್ನೊಬ್ಬರ ಕೈಯನ್ನೇ ನಾನು ನೋಡಬೇಕಾಗಿದೆಯಲ್ಲ ಎಂಬುದಾಗಿ. ಲೋಕದ ಜನರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಹೇಗೆ ನಾನು ಹೋಗುವಂಥದ್ದು, ಹೇಗೆ ಅವರ ಮುಂದೆ ನಾನು ನಿಂತುಕೊಳ್ಳುವಂಥದ್ದು, ಹೇಗೆ ಮಾತನಾಡುವಂಥದ್ದು. ಎಲ್ಲಿ ಹೋದರೂ ಕೂಡ ನನ್ನ ಪರಿಸ್ಥಿತಿಯನ್ನೇ ಮಾತನಾಡ್ತಾರೆ. ನೀನು ರಿಟರ್ನ್ ಯಾವಾಗ ಹೋಗುವಂಥದ್ದು, ಏನು ನಿನ್ನ ಜೀವಿತ, ನಿನ್ನ ಮದುವೆ ಯಾವಾಗ, ಇದೆಲ್ಲ ನಿನ್ನ ಜೀವಿತದಲ್ಲಿ ತಿರುಗಾಡ್ತಾ ಇದೆ. ದೇವರಾದ ಕರ್ತನು ಹೇಳ್ತಿದ್ದಾನೆ, ಅದು ಮುದಿಯಾಗಿರ್ಬೋದು, ಅದು ಒಂದು ವೇಳೆ ಸತ್ತಿರ್ಬೋದು, ಅದು ನಿನ್ನ ಎಣಿಕೆಯಲ್ಲಿ, ನನ್ನ ಎಣಿಕೆಯಲ್ಲಿ ಅಲ್ಲ. ಡಬಲ್ ಪ್ರಮೋಷನ್ ಒಂದಿಗೆ ಒಂದು ತಿಳ್ಕೋ ಪ್ರಿಯ ಮಗನೇ, ನೀನು ನನ್ನ ಮಗನು, ನನ್ನ ಅಭಿಷಕ್ತನು. ನಿನ್ನ ಜೀವಿತದಲ್ಲಿ ನಾನು ಮಾಡುವಂಥ ಒಂದೊಂದು ಕಾರ್ಯವನ್ನು ನೀನು ನೋಡುವಾಗ, ಮರದಲ್ಲಿ ಒಂದೊಂದು ರೀತಿಯಲ್ಲಿ ಯಾವ ರೀತಿ ಚಿಗುರ್ತದೋ ಅದೇ ರೀತಿ ನಿನ್ನ ಜೀವಿತದಲ್ಲಿ ಚಿಗುರುವುದನ್ನು ನೀನು ನೋಡ್ತೀಯ. ನಿನ್ನ ಸ್ನೇಹಿತರು, ಬಂಧು ಬಾಂಧವರು, ಸಮಾಜ, ಸಭೆ ನಿನ್ನ ಬಳಿಗೆ ಬರಲಿಕ್ಕಿದೆ. ನಿನಗೋಸ್ಕರವಾಗಿ ಉನ್ನತವಾದ ಲೈಫ್ ಪಾರ್ಟ್ನರ್ ಏಜನ್ನು ನೋಡಬೇಡ. ನಿನ್ನ ಏಜನ್ನು ನೋಡಿ ನೀನು ಮಾತನಾಡಬೇಡ. ನನ್ನನ್ನು ನೋಡಿ ನೀನು ಮಾತನಾಡು, ನನ್ನೊಂದಿಗೆ ನೀನು ಮಾತನಾಡು. ಕವಲು ಹೊಡಿತೀಯ, ಕವಲು ಹೊಡೆಯುವ ಹಾಗೆ ನಾನು ಮಾಡ್ತೀನಿ. ಈ ಪರಿಸ್ಥಿತಿಯಲ್ಲಿ ನೀನು ಯಾಕೆ ದಾಟಿ ಹೋಗ್ತಿದೆ ಎಂಬುದಾಗಿ ಹೇಳುವುದಾದರೆ, ಅನೇಕರ ಕಷ್ಟವನ್ನು, ಅನೇಕರ ನೋವನ್ನು, ಅನೇಕರ ಹಿಂಸೆಯನ್ನು ನೀನು ತಿಳ್ಕೊಂಡಿರಬೇಕು. ಆ ನೋವು ಏನೆಂಬುದಾಗಿ ಆ ದಾರಿಯಲ್ಲಿ ನೀನು ಹೋಗದೆ ಇನ್ನೊಬ್ಬರ ನೋವನ್ನು ನೀನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಗನೇ. ಇದು ನಿನಗೆ ಪರೀಕ್ಷೆಗೋಸ್ಕರ ಬಂದಂತಹ ಪರಿಸ್ಥಿತಿ. ಪರೀಕ್ಷೆಗೋಸ್ಕರ ಭಯಪಡಬೇಡ. ಎಲ್ಲಿ ಬಿದ್ದಿದೆಯಾ ಅದೇ ಸ್ಥಳದಿಂದ ನೀನು ಎದ್ದೇಳ್ತೀಯ. ಎಲ್ಲಿ ನಿನ್ನ ಮಾನ ಹೋಗಿದೆಯಾ ಅಲ್ಲಿ 2ರಷ್ಟು ಮಾನವನ್ನು ನೀನು ಪಡ್ಕೊಳ್ತೀಯ. ನಾನು ಮಾಡೇ ಮಾಡ್ತೇನೆ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಪ್ರಿಯ ದೇವಜನರೇ, ಪರಿಶುದ್ಧಾತ್ಮನೊಂದಿಗೆ, ಹೋಲಿ ಸ್ಪಿರಿಟ್ನೊಂದಿಗೆ ನಿಮ್ಮ ಲೈಫನ್ನು ಕನೆಕ್ಟ್ ಮಾಡಿಕೊಳ್ಳಿ. ನೀವು ಸೋತು ಹೋಗಿದ್ದೀರಾ, ನೀವು ವಾಕ್ಯವನ್ನು ಕೇಳುವಾಗ ನೀವು ಯಾರೇ ಆಗಿರಲಿ, ದೇವರಾದ ಕರ್ತನು ಇಂದಿನ ದಿನದಲ್ಲಿ ಒಂದು ಶುಭ ಮಾತನ್ನು, ಶುಭ ವಾಕ್ಯವನ್ನು ದೇವರಾದ ಕರ್ತನು ನಿಮ್ಮ ಹೃದಯಕ್ಕೆ ನಿಮ್ಮ ಹೃದಯವನ್ನು ಟಚ್ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ಪ್ರಿಯವಾದ ಶೈಲ, ನಿನ್ನನ್ನು ಉದ್ಧರಿಸಲು ನಾನು ಶಕ್ತನಾಗಿದ್ದೇನೆ. ನೀನು ನನ್ನೊಂದಿಗೆ ಮಾತನಾಡುವುದನ್ನು ನೀನು ನಿಲ್ಲಿಸಬೇಡ. ನಿನ್ನ ಏನೇ ನಿರೀಕ್ಷೆ ಇರಲಿ ಅದು ನನ್ನ ಮೇಲೆ ಇರಲಿ. ನಿನ್ನ ಯಾವುದೇ ನಂಬಿಕೆ ಇರಲಿ ಅದು ನನ್ನ ಮೇಲೆ ಇರಲಿ. ಲೋಕದ ಮಾತುಗಳಾಗಲಿ, ಲೋಕದ ಮೇಲೆ ನಂಬಿಕೆ ನೀಡಬೇಡ, ಈ ಲೋಕದ ಮೇಲೆ ನಿರೀಕ್ಷೆ ನೀಡಬೇಡ. ನಿನ್ನನ್ನು ಉದ್ಧರಿಸಲು ಶಕ್ತನು ನಾನು ಎಂಬುದಾಗಿ ನೀನು ಕೈ ಹಾಕುವಂಥ ಎಲ್ಲ ಕಾರ್ಯಗಳನ್ನು, ಕೆಲಸವನ್ನು ನಾನು ಸಫಲಗೊಳಿಸ್ತೇನೆ. ನಿನ್ನಿಂದ ಈವರೆಗೆ ಆಗದೆ ಇರುವಂಥದ್ದನ್ನು ಮುಂದಿನ ದಿನದಲ್ಲಿ ನಿನ್ನ ಕಣ್ಣ ಮುಂದೆ ನಾನು ಮಾಡಿ ತೋರಿಸ್ತೇನೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಶಕರ ಕೋರಮಂದೇರಿಯ ಪ್ರಿಯ ದೇವಜನರೇ, ನೀರಿನ
ವಾಸನೆಯಿಂದ ಇವತ್ತು ಪರಿಶುದ್ಧಾತ್ಮನ ಆ ಟೇಸ್ಟ್, ಆ ಸ್ಮೆಲ್, ಆ ಪರಿಶುದ್ಧಾತ್ಮನ ಅನುಭವವನ್ನು ನೀವು ಹೊಂದಿಕೊಂಡಿರಬೇಕು. ನಿಜವಾಗಿ ಹೋಲಿ ಸ್ಪಿರಿಟ್ ನಿಮ್ಮೊಂದಿಗೆ ಇದ್ದುಕೊಂಡು ಆತನು ನಿಮ್ಮ ಜೀವಿತವನ್ನು ರೂಪಿಸುವುದನ್ನು ನೀವು ನೋಡಬೇಕು. ನೀವು ನೋಡ್ತೀರಾ. ಸೋತು ಹೋಗಬೇಡಿ ಪ್ರಿಯ ದೇವಜನರೇ. ದೇವರಾದ ಕರ್ತನು ನಿಮ್ಮೊಂದಿಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮ ಜೀವಿತವನ್ನು ಇನ್ನು ಯಾರು ಸೋಲಿಸುವ ಹಾಗೆ, ಯಾರು ಕೈ ಹಾಕದಾಗೆ ಪರಿಶುದ್ಧಾತ್ಮನೊಂದಿಗೆ, ಆತನ ಕನೆಕ್ಷನ್ನೊಂದಿಗೆ, ಆತನೊಂದಿಗೆ ನೀವು ನಡೆಯಿರಿ. ದೇವರ ವಾಕ್ಯದ ಬಲದಿಂದ ಪರಿಶುದ್ಧಾತ್ಮನು ದೇವರ ವಾಕ್ಯವಾಗಿದ್ದಾನೆ. ವಾಕ್ಯವೆಂಬ ಆತನನ್ನು ಹಿಡ್ಕೊಂಡು ನೀವು ನಡೆಯಿರಿ. ನೀರಿನ ವಾಸನೆಯಿಂದ ಅದು ಬೆಳೆದು ಕವಲೊಡಿದೆ. ನಿಮ್ಮ ಜೀವಿತದಲ್ಲಿ ನೀವು ಕವಲೊಡಿತೀರಾ. ನೀವು ಎಲ್ಲಿ ಬಿದ್ದಿದ್ದೀರಾ, ಯಾರು ನಿಮ್ಮನ್ನು ತಾತ್ಸಾರ ಮಾಡಿದ್ರ, ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿದರ, ಅವರ ಮುಂದೆ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ. ಇದು ಸತ್ಯ. ಆದರೆ ಪರಿಶುದ್ಧಾತ್ಮನ ಮೇಲೆ, ದೇವರ ವಾಕ್ಯದ ಎಂಬಾತನ ಮೇಲೆ ನಂಬಿಕೆ ನೀಡಿ. ನೀವು ಏನನ್ನು ಕಳಕೊಂಡಿದ್ದೀರಾ ಅದು 2ರಷ್ಟನ್ನು ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡ್ತಾನೆ. ಇದು ಸತ್ಯ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.